ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದರ ಬಗ್ಗೆ ನೋಡ್ಕೊಳ್ಳುವ ಅಂದರೆ, ಇತ್ತೀಚೆಗೆ ನಿನ್ನೆ ನಾವು ಎಲ್ಲ ನೋಡಿದ್ದೀವಿ ಟೆಟ್ ಎಕ್ಸಾಮ್, TET ಅಥವಾ ಟೆಟ್ ಎಕ್ಸಾಮ್, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂಥ ಒಂದು ಎಕ್ಸಾಮಿಗೆ ಏನು ಮಾಡಿದ್ದಾರೆ ಅಂದರೆ ನಿನ್ನೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ಎಕ್ಸಾಮ್ ಬಗ್ಗೆ ನಾವು ಇದು ಯಾವುದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ, ಅದಾದಮೇಲೆ ಯಾವ ರೀತಿ ನಡೆಯುವಂಥದ್ದು, ಎಷ್ಟು ಪೇಪರ್ ಇರ್ತದೆ, ಇದರಿಂದ ಏನು ಲಾಭ, ನಾವು ಕಂಟಿನ್ಯೂಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಮಾಡುವ ಅಂದರೆ ನೋಡಿಕೊಳ್ಳುವ. ನೋಡಿ, ಯಾವುದು ಟೆಟ್ ಅಥವಾ TET, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಇದೀಗ ಅರ್ಜಿ ಆಹ್ವಾನಿಸಲಾಗಿದ್ದು, ಸರ್ಕಾರಿ ಶಾಲಾ ಶಿಕ್ಷಕರಾಗಲು TET ಟೆಟ್ ಪಾಸ್ ಆಗಲೇಬೇಕು. ಅಂದರೆ ಎಲ್ಲದಂತಲ್ಲ, ಸರ್ಕಾರಿ ಶಾಲಾ ಶಿಕ್ಷಕರಂದರೆ ನಾನು ಹೇಳ್ತೀನಿ ಯಾವ ಆಗಲಿಕ್ಕೆ ಇದು ಪಾಸ್ ಆಗಬೇಕಂತ. ಮತ್ತು ನೀವು ಡಿಗ್ರಿ ಅದೆಲ್ಲ ಇದು ಮಾಡ್ಕೊಳ್ಬೇಕಂತಿಲ್ಲ, ನಾನು ಹೇಳ್ತೀನಿ ಯಾವ ಶಿಕ್ಷಕರು ಪಾಸ್ ಆಗಲಿಕ್ಕೆ ಇದನ್ನು ಮೊದಲು ಪಾಸ್ ಆಗಬೇಕಂತ ನೋಡುವ. ಅದಕ್ಕಿಂತ ಮೊದಲು ನಾವು ನೋಡಿ, ಅರ್ಜಿ ಸಲ್ಲಿಸುವಂತಹ ಅವಧಿ 23/10/2025 5ರಿಂದ 9/11/2025, ತುಂಬ ದಿನ ಏನಿಲ್ಲ. 23ರಿಂದ 9ನೇ ತಾರೀಕು, ನವೆಂಬರ್ 9ನೇ ತಾರೀಕು ತನಕ ಮಾತ್ರ ಇರುವಂಥದ್ದು ಅರ್ಜಿಯನ್ನು ಹಾಕಲಿಕ್ಕೆ. ಇದರ ಒಂದು ಪರೀಕ್ಷೆ ದಿನಾಂಕ ನೋಡಿ ಅಂತೆ, ಯಾವಾಗ ಪರೀಕ್ಷೆ ಮಾಡುವಂತಂದರೆ 7/12 ಡಿಸೆಂಬರ್, ಇದು ನವೆಂಬರ್ 9ನೇ ತಾರೀಕಿಗೆ ಲಾಸ್ಟ್ ಡೇಟ್. ಡಿಸೆಂಬರ್ 7ನೇ ತಾರೀಕು ಯಾವುದು ಮಾಡ್ತಾರೆ ಅಂದರೆ ಎಕ್ಸಾಮ್ ಮಾಡ್ತಾರೆ. ಮತ್ತು ಇದರ ಫಲಿತಾಂಶ ಸಹ ಇದು ಕೊಟ್ಟಿದ್ದಾರೆ, ಡಿಸೆಂಬರ್ 31ಕ್ಕೆ ಫಲಿತಾಂಶ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ 2026 ಬರೋಕ್ಕಿಂತ ಮೊದಲು ನಿಮ್ಮ ಏನಾಗ್ತದೆ ಅಂದರೆ ಈ ಟೆಟ್ ಎಕ್ಸಾಮ್ ಬರೆದಿದ್ರೆ ನೋಡಿ, ಈ ಎಲ್ಲ ಒಂದು ಪ್ರಮುಖವಾಗಿ ಬಂದಾಗಿ ಇರ್ತದೆ. ನೋಡಿ, ಅರ್ಜಿ ಸಲ್ಲಿಸುವ ಲಿಂಕ್ ಯಾವುದಂದ್ರೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದು ಈ ಲಿಂಕ್ ಮೂಲಕ ನೀವೇನು ಮಾಡಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ನಿಮ್ಮ ಮೊಬೈಲಲ್ಲಿ, ಅಥವಾ ಸೈಬರಿಗೆ ಹೋದರೆ ಅವರು ಸಹ ಏನು ಮಾಡ್ತಾರೆ ಅಂದರೆ ಅರ್ಜಿಯನ್ನು ಹಾಕಿ ಕೊಡ್ತಾರೆ. ಓಕೆ, ಈಗ ನೆಕ್ಸ್ಟ್ ನಾವು ಯಾವ್ದು ನೋಡ್ಕೊಳ್ಳುವ ಅಂದರೆ, ಈಗ ಟೆಟ್ ಪರೀಕ್ಷೆ ಯಾಕೆ ಬರೀಬೇಕು, ಯಾವ ಒಂದು ರೀಸನ್ಗೆ ಬರೀಬೇಕು ಗೊತ್ತಿರಲಿ. ಯಾಕೆ ಬರೀಬೇಕಂದ್ರೆ, ನಾವು 1ರಿಂದ 8ನೇ ಕ್ಲಾಸ್ ತನಕ, ಈ ಒಂದು 1ರಿಂದ 8ನೇ ಕ್ಲಾಸ್ ತನಕ ಯಾರು ಶಿಕ್ಷಕರಿಗೆ ಶಿಕ್ಷಕರಾಗಬೇಕಂತ ಏನು ಆಸೆ ಇರ್ತದೆ, ಅವರು ಮೊದಲು ಯಾವ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಂದ್ರೆ ಈ ಒಂದು ಟೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. 1ನೇ ತರಗತಿಯಿಂದ 8ನೇ ತರಗತಿಯವರೆಗೂ ಯಾವ ವ್ಯಕ್ತಿಗಳಿಗೆ ಈ ಒಂದು ಗೌರ್ಮೆಂಟ್ ಟೀಚರ್ ಆಗಬೇಕನ್ನುವಂಥ ಒಂದು ಆಸೆ ಇರ್ತದೆ, ಅವರು ಮೊದಲು ಯಾವ ಎಕ್ಸಾಮನ್ನು ಬರೀಬೇಕಂದ್ರೆ ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂಥ ಒಂದು ಬರೀಬೇಕು. ಅದರಲ್ಲಿ ಸಹ 2 ವಿಧ ಬರ್ತದೆ, ನಿಮಗೆಲ್ಲ ಗೊತ್ತಿರ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ರಿಂದ 5ನೇ ಕ್ಲಾಸ್ ತನಕ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಬರ್ತಾರೆ. ಇವರಿಗೆ ಪೇಪರ್ 1 ಇರ್ತದೆ. ನಾನು ಹೇಳ್ತೀನಿ ಪೇಪರ್ 1 ಯಾವ ರೀತಿ ಎಲ್ಲ ಇರ್ತದಂತ. ಇದರ ಮೂಲಕ ಇವರು ಲೋವರ್ ಪ್ರೈಮರಿ ಟೀಚರ್, LPC ಅಂತ ಕರಿತೇವೆ, ಅಥವಾ ಪ್ರೈಮರಿ ಸ್ಕೂಲು ಟೀಚರ್ ಆಗ್ಬೋದು. ಈಗ ಟೆಟ್ ಎಕ್ಸಾಮ್ ಯಾಕೆ ಬರೀಬೇಕು, 1ರಿಂದ 8ನೇ ತರಗತಿಯವರೆಗೂ ಯಾವ ಶಿಕ್ಷಕರ ಪೋಸ್ಟ್ ಇರ್ತಾರೆ ನೋಡಿ, ಶಿಕ್ಷಕ ಪೋಸ್ಟ್ ಇರ್ತದೆ. ಆ ಒಂದು ಶಿಕ್ಷಕ ಪೋಸ್ಟ್ ಎಕ್ಸಾಮ್ಗೆ ಅರ್ಹತೆ ಪಡೆಯಲು ನಾವು ಟೆಟ್ ಎಕ್ಸಾಮನ್ನು ಬರಿತೀವಿ. ಅದರಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ನಾವು ಯಾವುದನ್ನೆಲ್ಲ ಭಾಗ ಮಾಡ್ತೀವಿ, 1ರಿಂದ 5ನೇ ಕ್ಲಾಸ್ ತನಕ, ಇನ್ನೊಂದು 6ರಿಂದ 8ನೇ ಕ್ಲಾಸ್ ತನಕ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಅಪ್ಪರ್ ಪ್ರೈಮರಿ ಸ್ಟೇಜ್ ಅಂತ ಕರಿತೀವಿ. ಇದರ ಮೂಲಕ ಅಪ್ಪರ್ ಪ್ರೈಮರಿ ಟೀಚರ್ ಆಗ್ಬೋದು, UPS ಅನ್ನುವಂಥ ಒಂದು ಪೋಸ್ಟ್ ಸಿಗ್ತದೆ, ಅಥವಾ ಮಿಡಲ್ ಸ್ಕೂಲ್ ಟೀಚರ್ ಸಹ ಆಗ್ಬೋದು. ಯಾವುದಲ್ಲಿ ಇದರಲ್ಲಿ ಒಂದು ಎಕ್ಸಾಮ್ ಇರುವಂಥದ್ದು ಯಾವುದಂದರೆ ಟೆಟ್ ಎಕ್ಸಾಮ್. ಅದರಲ್ಲಿ ಮತ್ತೆ ನಾವು ಮೊದಲನೇದಾಗಿ ಏನು ಗೊತ್ತಿರಬೇಕು, 1ರಿಂದ 8ನೇ ತರಗತಿ, ಅದರಲ್ಲಿ ಮತ್ತೆ 1ರಿಂದ 5ನೇ ತರಗತಿ, ಇನ್ನು 6ರಿಂದ 8ನೇ ತರಗತಿ, ಈ ರೀತಿ 2 ಸ್ಟೆಪ್ ಬರ್ತದೆ. ಅದರಲ್ಲಿ ಎಷ್ಟು ದೊಡ್ಡದು ಯಾವುದಂದರೆ ಇದು 6ರಿಂದ 8ನೇ ತರಗತಿ. ಯಾವುದಕ್ಕೆ ನಾವು ಇಷ್ಟ ಉಂಟು ಅಲ್ಲಿ ನಾವು ಏನು ಬರೀಬೇಕು, ಟೆಟ್ ಎಕ್ಸಾಮನ್ನು ಬರೀಲಿಕ್ಕೆ ಆಗ್ತದೆ. ಅದಾದಮೇಲೆ ನಾವು ಮುಂದೆ ಯಾವುದು ನೋಡ್ಕೊಳ್ಳುವ. ಓಕೆ, ಒಂದು ನಿಮಿಷ. ಟೆಟ್ ಪರೀಕ್ಷೆಗೆ ಅರ್ಹತೆ ನಿಮ್ಮ ಯಾವ ಪೇಪರ್ ಬರೀತಿದೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಹೌದು, ಈಗ ನಾನು ಹೇಳಿದಲ್ಲಿ 2 ಪೇಪರ್ ಉಂಟು. ಒಂದು ಯಾವುದು 1ರಿಂದ 5ನೇ ಕ್ಲಾಸ್, ಇನ್ನೊಂದು 6ರಿಂದ 8ನೇ ಕ್ಲಾಸ್. ಈ 2 ಪೇಪರ್ ಉಂಟು. ನೀವು ಯಾವ ಒಂದು ಇದ್ರ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ ಅಂದರೆ, ಯಾವ ಒಂದು ಎಕ್ಸಾಮ್ ಬರೀತೀರಾ ಅಂದರೆ, ಯಾವ ಒಂದು ಇದಕ್ಕೆ ಫಸ್ಟ್ ಸ್ಟೇಜ್ ಅದು ಬರೀತೀರಾ ಅಥವಾ 2ನೇದಕ್ಕೆ ಬರೀತೀರಾ, ಅದರ ಮೇಲೆ ನಿಮ್ಮ ಕ್ವಾಲಿಫಿಕೇಷನ್ ಡಿಸೈಡ್ ಆಗಿರುವಂಥದ್ದು. ಯಾವ ರೀತಿ ಇರುವಂಥದ್ದು ಕ್ವಾಲಿಫಿಕೇಷನ್, ಫಸ್ಟ್ ಪೇಪರ್ ಅಂದರೆ 1ರಿಂದ 5ನೇ ಕ್ಲಾಸ್ ತನಕ ನಾನು ಹೇಳಿದೆ ನೋಡಿ. ಇದಕ್ಕೆ ಏನೆಲ್ಲ ಕ್ವಾಲಿಫಿಕೇಷನ್ ಬೇಕಂತ ಬಂದರೆ, ಮೊದಲನೇದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಕ್ಲಾಸ್ 1 to 5. ಈ ಪೇಪರ್ ಬರೆಯಲು ನೀವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರಬೇಕು.
ಅದು ಯಾವುದು ಕಂಪಲ್ಸರಿ ಯಾವುದು ಹೊಂದಿರಬೇಕಂದ್ರೆ PUC ಆಗಿರಲೇಬೇಕು, ಅಥವಾ 10th ಆದಮೇಲೆ ಕೆಲವರು PUC ಮಾಡ್ತಾರೆ, ಅಥವಾ ಕೆಲವರು ಇನ್ನು DLED ಅಂದರೆ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್. ಇದು ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದಂದರೆ ಇದೊಂದು ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಿರುವಂಥ ಕೋರ್ಸ್. ಯಾವುದಂದರೆ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಅಂತ ಅದು ಆಗಿರಬೇಕು. ಒಂದು PUC ಆಗಿರಬೇಕು ಅಥವಾ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಆಗಿರಬೇಕು. ಆಲ್ಮೋಸ್ಟ್ ಎಲ್ಲರದ್ದು ಯಾವುದಾಗಿರ್ತದೆ ಅಂದರೆ PUC ಆಗಿರ್ತದೆ. ಅದಾದಮೇಲೆ ಎರಡನೇದು ಯಾವುದಂದರೆ ಇನ್ನೊಂದು ಮೇಯ್ನಾಗಿ ಕಂಪಲ್ಸರಿ ಯಾವುದಾಗಿರಬೇಕು BLED, ಇನ್ನೊಂದು ಆಗಿರಬೇಕು. ಒಂದು ಆಗಿರಬೇಕು ಮೇಯ್ನಾಗಿ PUC ಆಗಿರಬೇಕು, ಒಂದು PUC ಆಗಿರಬೇಕು, ಅಥವಾ DLED ಅಂದರೆ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್, ಅಥವಾ BLED ಅಂದರೆ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್, ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್. ಒಂದು PUC ಅಥವಾ DELED ಅಥವಾ BELED. ಆಲ್ಮೋಸ್ಟ್ 90% ಯಾವುದಾಗಿರ್ತದೆ ಅಂದರೆ ಇಲ್ಲಿ PUC ಆಗಿ ಇರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಯಾವುದು ಕಂಪಲ್ಸರಿ ಗ್ರ್ಯಾಜುಯೇಷನ್ ಆಗಿರಬೇಕು. ಅದು ಯಾವುದೇ BA ಆಗಿರ್ಬೋದು, BCom ಆಗಿರ್ಬೋದು, ಯಾವುದು ಬೇಕಾದರೆ ಆಗಿರ್ಬೋದು, ಪ್ರಮುಖವಾಗಿ ಗ್ರ್ಯಾಜುಯೇಷನ್ ಆಗಿರಲೇಬೇಕು. ನೆಕ್ಸ್ಟ್ ಯಾವುದು B.Ed ಕಂಪಲ್ಸರಿ ಅಂದರೆ ಕಂಪಲ್ಸರಿ ಏನಾಗಿರಬೇಕಂದ್ರೆ B.Ed ಆಗಿರಬೇಕು. ಇನ್ನು ಫೈನಲ್ ಇಯರ್ ಅಂತಿಮ ವರ್ಷದ ಓದುತ್ತಿರೋರು ಕೂಡ ಬರೀಬೋದು. ಯಾವುದು ಈ B.Ed ಅನ್ನು ಏನು ಅಂತಿಮ ವರ್ಷದಲ್ಲಿ ಏನು ಇರ್ತಾರೆ ನೋಡಿ, ಅವರು ಸಹ ಬರೀಬೋದು ಯಾವುದನ್ನು ಈ ಒಂದು ಎಕ್ಸಾಮ್. ಇದು ಫಸ್ಟ್ ಪೇಪರ್ಗಿರುವಂಥ ಕ್ವಾಲಿಫಿಕೇಷನ್, ಸೇಮ್ ಆ್ಯಸ್ ಇಟ್ ಇಸ್ ಸೆಕೆಂಡ್ ಪೇಪರ್ಗೂ ಇದೇ ಕ್ವಾಲಿಫಿಕೇಷನ್, ಬೇರೆ ಯಾವುದು ಇಲ್ಲ ನೋಡಿ. ಇಲ್ಲಿ ಮತ್ತೊಮ್ಮೆ ಕೊಟ್ಟಿದ್ದೀನಿ, ಬೇಕಾದರೆ ಇಲ್ಲಿ ಯಾವುದಿಲ್ಲ, ಏನಾದರೂ ಚೇಂಜ್ ಉಂಟು ನೋಡ್ಕೊಳ್ಳು ನೋಡಿ. ಪೇಪರ್ 2 ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 6ರಿಂದ 8ನೇ ತರಗತಿ. ಇದರ ಅರ್ಹತೆ ಹೀಗಿದೆ: ಒಂದು ಗ್ರ್ಯಾಜುಯೇಷನ್ ಡಿಗ್ರಿ ಕಂಪಲ್ಸರಿ ಆಗಿರಬೇಕು, ಅದಕ್ಕಿಂತ ಮೊದಲು PUC ಆಗಿರಬೇಕು, ಅಥವಾ BLED ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಅಂತ ನಾನು ಹೇಳಿದೆ ನೋಡಿ, ಅದು ಆಗಿರಬೇಕು. ಆಲ್ಮೋಸ್ಟ್ ಎಲ್ಲರದ್ದು PUC ಆಗಿರ್ತದೆ. ಎರಡನೇದು ಯಾವುದು ಗ್ರ್ಯಾಜುಯೇಷನ್ ಡಿಗ್ರಿ, ಮತ್ತು ಮೇಯ್ನಾಗಿ ಡಿಗ್ರಿ ಆಗಿರಬೇಕು, ಅದು ಯಾವುದೂ ಆಗಿರ್ಬೋದು ಡಿಗ್ರಿ. ಇನ್ನು ಮೇಯ್ನಾಗಿ B.Ed ಕಂಪಲ್ಸರಿ ಅಂದರೆ ಆಗಿರಬೇಕು. ಅದಾದಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಮಗೆ ನಾನು ಒಂದು ಹೇಳ್ತೀನಿ, ಮಾಸ್ಟರ್ಸ್ ಯಾರೆಲ್ಲ ಮಾಸ್ಟರ್ಸ್ ಅಂದರೆ MA MA MBA MCom ಇದೆಲ್ಲ ಮಾಡ್ತಾರೆ ನೋಡಿ ಮಾಸ್ಟರ್ಸ್. ಈ ಮಾಸ್ಟರ್ಸ್ ಮಾಡಿದವರು ಯಾವುದು ಬರಿಬೋದು ಅಂದರೆ ಟೆಟ್ ಎಕ್ಸಾಮ್ ಬರಿಬೋದು. ಇನ್ನೊಮ್ಮೆ ಹೇಳ್ತೀನಿ, ಮಾಸ್ಟರ್ಸ್ ಇಲ್ಲಿ ಕರೆಕ್ಟಾಗಿ ಹೇಳ್ತೀನಿ. ಈಗ ನೋಡಿ, ಯಾರೆಲ್ಲ ಮಾಸ್ಟರ್ಸ್ ಮಾಡಿದ್ದಾರೆ, ಮಾಸ್ಟರ್ಸ್ ಅಂದರೆ MA MCom ಇನ್ನು MBA ಇದೆಲ್ಲ ಮಾಡಿದ್ದಾರೆ, ಇವರು ಯಾವ ಎಕ್ಸಾಮ್ ಬರಿಬೋದು ಅಂದರೆ ಟೆಟ್ ಎಕ್ಸಾಮ್ ಬರಿಬೋದು. ಆದರೆ ಅವರು ಕಂಪಲ್ಸರಿ ಯಾವುದಾಗಿರ್ಬೇಕಂದ್ರೆ B.Ed ಆಗಿರಬೇಕು, ಕಂಪಲ್ಸರಿ B.Ed ಆಗಿರಬೇಕು. ಅಂದರೆ ಇಲ್ಲಿ ಟೆಟ್ ಎಕ್ಸಾಮ್ ಬರೀಲಿಕ್ಕೆ ನಾವು ಮಾಸ್ಟರ್ಸ್ ಮಾಡಿರಲೇಬೇಕನ್ನುವಂಥ ಒಂದು ರೂಲ್ಸ್ ಏನಿಲ್ಲ. ಮಾಸ್ಟರ್ಸ್ ಆದವರು ಸಹ ಯಾವುದು ಬರಿಬೋದು ಅಂದರೆ ಈ ಟೆಟ್ ಎಕ್ಸಾಮ್ ಬರಿಬೋದು. ಆದರೆ ಕಂಪಲ್ಸರಿ ಯಾವುದಾಗಿರಬೇಕು, ಪ್ರಮುಖವಾಗಿ B.Ed ಆಗಿರಬೇಕು. ಈಗ ಎಕ್ಸಾಂಪಲ್ಗೆ ನಾನಿದ್ದೀನಿ, ನಂದು ಈಗ B.Ed ಆಗಿದೆ, ಮಾಸ್ಟರ್ಸ್ ಆಗಲಿಲ್ಲ, ಏನಾಗಲ್ಲ, ನಂದು B.Ed ಆಗಿದೆ, ಓಕೆ ನಾನು ಟೆಟ್ ಎಕ್ಸಾಮ್ ಬರಿಬೋದು. ಈಗ ನಾನೇನು ಮಾಡ್ತೀನಿ ಅಂದರೆ, ನಂದು B.Ed ಇನ್ನೂ ಸಹ ಆಗಿರಲ್ಲ, ನಂದು ಕೇವಲ ಯಾವುದಾಗಿದೆ ಅಂದರೆ ಯಾವುದು ಈ ಮಾಸ್ಟರ್ಸ್ ಮಾತ್ರ ಆಗಿದೆ ಅಂತ ಹೇಳಿದರೆ, ನಾನು ಮಾಸ್ಟರ್ಸ್ ಮಾಡಿದ್ದು ಯಾವುದನ್ನು ಬರೀಲಿಕ್ಕೆ ಆಗಲ್ಲ ಅಂದರೆ ಟೆಟ್ ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ. ಇದು ಸಹ ಒಂದು ಗೊತ್ತಿರಲಿ. ಇನ್ನು ಪ್ಯಾಟರ್ನ್ ಯಾವ ರೀತಿ ಇರುವಂಥದ್ದು, ಈಗ ಮೊದಲನೇದು 1ರಿಂದ 5ನೇ ತರಗತಿ ಶಿಕ್ಷಕರಿಗೆ ಯಾವ ರೀತಿ ಪ್ಯಾಟರ್ನ್ ಅಂದರೆ, ಆ ಒಂದು 1ರಿಂದ 5ನೇ ತರಗತಿ ಶಿಕ್ಷಕರಾಗಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ಆ ಒಂದು ಪೇಪರ್ 1ನಲ್ಲಿ ಯಾವುದೆಲ್ಲ ಇರುವಂಥದ್ದು, ಈ ಪೇಪರ್ ಈ ಕೆಳಗಿನ ವಿಷಯಗಳು ಇರುತ್ತದೆ. ಒಂದು ಮಕ್ಕಳ ಅಭಿವೃದ್ಧಿ ಮತ್ತು ಬೋಧನಾ ವಿಧಾನ ಅನ್ನುವಂಥ ಒಂದು ಸಬ್ಜೆಕ್ಟ್ ಇರುವಂಥದ್ದು, ಇದು 30 ಮಾರ್ಕಿಗೆ ಇರುವಂಥದ್ದು. ಇನ್ನು ಭಾಷೆ 1 ಕನ್ನಡ ಅಥವಾ ಇಂಗ್ಲೀಷ್ 30 ಮಾರ್ಕ್, ಇನ್ನು ಭಾಷೆ 2 ಇಂಗ್ಲೀಷ್ ಅಥವಾ ಕನ್ನಡ 30 ಮಾರ್ಕಲ್ಲಿ ಇರುವಂಥದ್ದು. ಇನ್ನು ಗಣಿತ ಇರ್ತದೆ 30 ಮಾರ್ಕಿಗೆ. ಅದಾದಮೇಲೆ ಇಲ್ಲಿ ಪರಿಸರ EVS ಎನ್ವೈರ್ಮೆಂಟಲ್ ಸ್ಟಡೀಸ್ ಅಂತ ಬರ್ತದೆ, ಇದು 30 ಅಂಕಗಳಿಗೆ ಇರ್ತದೆ. ಒಟ್ಟು 150 ಅಂಕಗಳಿಗೆ ಯಾವುದು ನಡೆಯುವಂತಂದರೆ ಪೇಪರ್ 1. ಇಲ್ಲಿ 1ರಿಂದ 5ನೇ ತರಗತಿಯ ಶಿಕ್ಷಕರಾಗಿ ಯಾರೆಲ್ಲ ಆಗಬೇಕನ್ನೋ ಒಂದು ಆಸೆ ಉಂಟು ಅವರಿಗಿರುವಂಥ ಒಂದು ಇದು ಯಾವುದೆಲ್ಲ ಮತ್ತೊಮ್ಮೆ ನೋಡ್ಕೊಳ್ಳಿ. ಮಕ್ಕಳ ಅಭಿವೃದ್ಧಿ ಮತ್ತು ಬೋಧನಾ ವಿಧಾನ, ಭಾಷಾ ಅಥವಾ ಕನ್ನಡ ಅಥವಾ ಇಂಗ್ಲೀಷ್, ಇನ್ನು ಇಂಗ್ಲೀಷ್ ಅಥವಾ ಕನ್ನಡ 3ನೇದು 30 ಮಾರ್ಕ್ ಎಲ್ಲ. ಇನ್ನು ಗಣಿತ 30 ಮಾರ್ಕಿಗೆ, ಇಲ್ಲಿ ಎನ್ವೈರ್ಮೆಂಟಲ್ ಸ್ಟಡೀಸ್ ಪರಿಸರ ಅಧ್ಯಯನ 30, ಒಟ್ಟು 150 ಮಾರ್ಕಿಗೆ ಪೇಪರ್ 1 ನಡೆಯುವಂಥದ್ದು. ಇನ್ನು ಇನ್ನೊಂದು ಮೇನ್ ಆಗಿ ಪೇಪರ್ 2 ಅಂದರೆ ಯಾರಿಗೆ ಇದು ಪೇಪರ್ 2 ಇನ್ನು ಅಂದರೆ 6ರಿಂದ 8ನೇ ತರಗತಿ ಶಿಕ್ಷಕರಿಗೆ ಈ ಪೇಪರ್ನಲ್ಲಿ ಇರುತ್ತದೆ ಯಾವುದು ಮಕ್ಕಳ ಅಭಿವೃದ್ಧಿ ಮತ್ತು ಬೋಧನಾ ವಿಧಾನ 30 ಮಾರ್ಕ್ ಆಗದಾಗೆ. ಇನ್ನು ಭಾಷೆ 1 ಲ್ಯಾಂಗ್ವೇಜ್ 1 ಕನ್ನಡ ಅಥವಾ ಇಂಗ್ಲೀಷ್ 30 ಅಂಕಗಳಿಗೆ, ಇನ್ನೊಂದು ಇಂಗ್ಲೀಷ್ ಅಥವಾ ಕನ್ನಡ 30 ಅಂಕಗಳಿಗೆ. ಇನ್ನು ನಿಮ್ಮ ವಿಷಯಕ್ಕೆ ಅನುಗುಣವಾಗಿ ಅಂದರೆ ಗಣಿತ, ಸೈನ್ಸ್, ಸಾಮಾಜಿಕ ಅಧ್ಯಯನ ಅಂದರೆ ಇದೇ ಬರುವಂಥದ್ದು, ಯಾವುದು ಹಿಸ್ಟ್ರಿ ಬರ್ತದೆ, ಜಿಯೋಗ್ರಫಿ ಬರ್ತದೆ, ಪೊಲಿಟಿಕಲ್ ಸೈನ್ಸ್ ಬರ್ತದೆ, ಇದೇ ಎಲ್ಲ.
ಇದೆಲ್ಲ ಗೊತ್ತಿರಬೇಕು. ಯಾವುದೆಲ್ಲ ಒಂದು ಗಣಿತ ಬರ್ತದೆ, ಸೈನ್ಸ್ ಬರ್ತದೆ, ಸಾಮಾಜಿಕ ಅಧ್ಯಯನ ಕರೆಂಟ್ ಅಫೇರ್ಸ್ ಸಹ ಬರ್ತದೆ. ಅದಾದಮೇಲೆ ಯಾವುದು IC ಬರ್ತದೆ, ಪೊಲಿಟಿ ಬರ್ತದೆ, ಜಿಯೋಗ್ರಫಿ ಬರ್ತದೆ, ಹಿಸ್ಟ್ರಿ ಬರ್ತದೆ. ಇದು ಇಷ್ಟು ಒಟ್ಟು ಎಷ್ಟು 60 ಮಾರ್ಕಿಗೆ ಇರುವಂಥದ್ದು. ಟೋಟಲ್ ಎಷ್ಟು 150 ಅಂಕಗಳಿಗೆ ನಡೆಯುವಂಥದ್ದು. ಇದು ಎಷ್ಟು 6ರಿಂದ 8ನೇ ತರಗತಿಗೆ ಏನೆಲ್ಲ ಯಾರೆಲ್ಲ ಶಿಕ್ಷಕರಾಗಬೇಕಂತ ಆಸೆ ಇರ್ತದೆ ಅವರಿಗೆ ಈ ಪೇಪರ್ ಇರುವಂಥದ್ದು. ಇದು ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ನೀವು ಗೊತ್ತಾದರೆ ಮತ್ತೆ ಡೌಟ್ ಕೇಳಿ. ಓಕೆ, ನೆಕ್ಸ್ಟ್ ಟೆಟ್ ಎಕ್ಸಾಮ್ ಟೆಟ್ ಪಾಸ್ ಆದ ಮೇಲೆ ಏನಾಗುತ್ತದೆ? ನಿಮಗೆ ಟೆಟ್ ಕ್ವಾಲಿಫೈಯಿಂಗ್ ಸರ್ಟಿಫಿಕೇಟ್ ಸಿಗುತ್ತದೆ. ಅದಾದಮೇಲೆ ಆ ಪ್ರಮಾಣ ಪತ್ರ ಅವಧಿ ಜೀವಮಾನ ಲೈಫ್ ಟೈಮ್ ಇರುವಂಥದ್ದು. ಮೊದಲು ಎಷ್ಟಿತ್ತಂದರೆ 7 ವರ್ಷ ಇತ್ತು. ಒಂದು ಗೊತ್ತಿರಬೇಕು, ಟೆಟ್ ಎಕ್ಸಾಮ್ ಪಾಸ್ ಆದ ತಕ್ಷಣ ನಿಮಗೆ ಟೀಚರ್ಸ್ ಪೋಸ್ಟ್ ಸಿಗಲ್ಲ, ಅದು ಮೈಂಡಲ್ಲಿ ಇರಲಿ. ಇದು ಟೀಚರ್ಸ್ ಪೋಸ್ಟ್ ಸಿಗಬೇಕಂದ್ರೆ ಮತ್ತೆ ಈಗ KA ಏನು ಮಾಡ್ತಾರೆ ಅಂದರೆ GPSTR ಎಕ್ಸಾಮ್ ಅನ್ನು ಏನು ಮಾಡ್ತಾರೆ, ಕ್ವಾಲಿಫೈ ಅಂದರೆ ನೋಟಿಫಿಕೇಶನ್ ಬಿಡ್ತಾರೆ. ನೀವು ಮತ್ತೆ ಯಾವ ಎಕ್ಸಾಮಲ್ಲಿ ಪಾಸ್ ಆಗಬೇಕು? GPSTR ಎಕ್ಸಾಮಲ್ಲಿ ಪಾಸ್ ಆಗಬೇಕು. ನಿಮಗೆ ಹೇಳುವುದು ಈ ಟೀಚರ್ಸ್ ಪೋಸ್ಟ್ ಸಿಗಬೇಕಂದ್ರೆ. ಈ ಟೆಟ್ ಎಕ್ಸಾಮ್ ಯಾವುದಕ್ಕೆ ಇಂಪಾರ್ಟೆಂಟ್ ಗೊತ್ತಾ? ನೀವು GPSTR ಎಕ್ಸಾಮ್ ಬರೀಬೇಕಾದ್ರೆ ಕಂಪಲ್ಸರಿ ಯಾವುದು ಪಾಸ್ ಆಗಿರಬೇಕು? ಟೆಟ್ ಎಕ್ಸಾಮ್ ಪಾಸ್ ಆಗಿರಬೇಕು. ಅಂದರೆ ಒಂದು ಮೊದಲ ಸ್ಟೆಪ್ ಇದೆ ಯಾವುದು, ಟೆಟ್ ಎಕ್ಸಾಮ್. ಇದರಲ್ಲಿ ನೀವು ಪಾಸ್ ಆದ ತಕ್ಷಣ ನಿಮಗೆ ಶಿಕ್ಷಕರ ಹುದ್ದೆ ಸಿಗ್ತದೆ ಅಂತ ಅಂದ್ಕೊಳ್ಬೇಡಿ. ನೀವು ಮತ್ತೆ ಯಾವುದು ಬರೀಬೇಕು? KE ದವರು ಅಥವಾ KPSC ಅವರು ಅಥವಾ ಬೇರೆ ಯಾವುದೇ ಒಂದು ಇಲಾಖೆಗಳು ಹೊರಡಿಸುವಂತಹ ನೋಟಿಫಿಕೇಶನ್ ಹೊರಡಿಸ್ತಾರೆ ನೋಡಿ, ಅವರು ಮಾಡುವಂಥ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ಯಾವ್ದು ಸಿಗ್ತದೆ ಅಂದರೆ ಜಾಬ್ ಸಿಗ್ತದೆ. ನೀವು ಡೈರೆಕ್ಟಾಗಿ ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು, ನಮ್ಮ ಕಡ್ಡಾಯ ಕನ್ನಡ ಇದ್ದಾಗ ಈಗಿನ ಒಂದು ಇದರಲ್ಲಿ ಅಂದರೆ ಒಮ್ಮೆ ನೀವೇನು ಟೆಟ್ ಎಕ್ಸಾಮ್ ಪಾಸ್ ಆದರೆ ಮತ್ತೆ ಪದೇ ಪದೇ ಬರೀಬೇಕಂತಿಲ್ಲ. ಲೈಫ್ ಟೈಮ್ ವ್ಯಾಲಿಡಿಟಿ ಇರುವಂಥದ್ದು, ಅದು ಗೊತ್ತಿರಲಿ, ಮೈಂಡಲ್ಲಿ ಇರಲಿ. ಲೈಫ್ ಟೈಮ್ ಯಾವ್ದು ಇರ್ತದೆ ಅಂದರೆ ಈಗ ನೀವು A ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ನು ಟೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾನೆ, ಈ ವರ್ಷ ಕ್ಲಿಯರ್ ಮಾಡ್ತಾನೆ. ಬಟ್ ಅವನು ನೆಕ್ಸ್ಟ್ ವರ್ಷದಲ್ಲಿ GPSTR ಎಕ್ಸಾಮ್ ಬರೀತಾನೆ. ಈ GPSTR ಎಕ್ಸಾಮಲ್ಲಿ ಕ್ಲಿಯರ್ ಆಗಲ್ಲ. ನೆಕ್ಸ್ಟ್ ಇಯರ್ ಮತ್ತೊಮ್ಮೆ ನೋಟಿಫಿಕೇಶನ್ ಆಗ್ತಾನೆ, ಮತ್ತೊಮ್ಮೆ ಅವ್ನು ಟೆಟ್ ಎಕ್ಸಾಮ್ ಬರೀಬೇಕಂತಿಲ್ಲ. ಅವ್ನು ಡೈರೆಕ್ಟಾಗಿ ಯಾವ ಎಕ್ಸಾಮ್ ಬರೀಬೋದು? ಈ ಒಂದು GPSTR ಎಕ್ಸಾಮನ್ನು ಬರೀಬೋದು. ಅಂದರೆ ಒಮ್ಮೆ ಏನಾದರೂ ಬರೆದ್ರೆ ನಿಮ್ಮ ಟೆಟ್ ಎಕ್ಸಾಮನ್ನು ಲೈಫ್ ಲಾಂಗ್ ಇರ್ತದೆ. ಮೊದಲು ಎಷ್ಟಿತ್ತು? ಕೇವಲ 7 ವರ್ಷ ಇತ್ತು. ಈಗ ಅದನ್ನು ಪರ್ಮನೆಂಟ್ ಆಗಿ ಮಾಡಿದ್ದಾರೆ ನೋಡಿ. ನಂತರ ಸರ್ಕಾರ ಅಥವಾ KPSC ಅಥವಾ KE ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಪ್ರಕಟಿಸಿದಾಗ ನೀವು ಟೆಟ್ ಪಾಸ್ ಮಾಡಿದ ಅಭ್ಯರ್ಥಿ ಅಂದರೆ ಯಾರೆಲ್ಲ ನೀವು ಟೆಟ್ ಎಕ್ಸಾಮ್ ಪಾಸ್ ಮಾಡಿರ್ತೀರಾ ಅವರು ಮಾತ್ರ ಯಾವುದಕ್ಕೆ ಅರ್ಜಿ ಅಪ್ಲೈ ಮಾಡ್ಬೋದು ಅಂದರೆ GPSTR ಎಕ್ಸಾಮ್ ಅಥವಾ ಬೇರೆ ಯಾವುದಾದ್ರೂ ಟೀಚರ್ಸ್ ಎಕ್ಸಾಮ್ಗೆ ಏನು ಮಾಡ್ಬೋದು ಅಂದರೆ ಮುಂದೆ ನೀವು ಅಪ್ಲೈ ಮಾಡ್ಬೋದು. ಟೆಟ್ ಎಕ್ಸಾಮ್ ಇಲ್ಲದೆ ಟೆಟ್ ಎಕ್ಸಾಮ್ ಪಾಸ್ ಆಗೋದು ನೀವು ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಅದಾದಮೇಲೆ ಓಕೆ, ಇಷ್ಟು ಯಾವುದಂದರೆ ಈ ಒಂದು ಟೆಟ್ ಎಕ್ಸಾಮಿನ ಬಗ್ಗೆ ಪ್ರಮುಖವಾದಂತಹ ಒಂದು ಮಾಹಿತಿ. ಏನಾದರೂ ಡೌಟ್ ಇದ್ದರೆ ನನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.